ನನ್ನ ಜೀವನದಲ್ಲಿ ಸಾಧನೆ ಮಾಡಕ್ ಹೊರಟಿದ್ದೀನಿ. ನೋಡಿ ತಿರ್ಗಾ ನೋಡಿ. ದಯವಿಟ್ಟು ನನ್ನ ಸಾಧನೆ ಗಂಟ ಬರಬೇಡಿ. ದಯವಿಟ್ಟು ನನ್ನ ಸಾಧನೆ ಗಂಟ ಬರಬೇಡಿ. ದಯವಿಟ್ಟು ನನ್ನ ಸಾಧನೆ ಗಂಟ ಬರಬೇಡಿ. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ? ಟಿಫನ್ ಮಾಡಿದ್ದಾನೆ. ಟಿಫನ್ ಮಾಡೋದಕ್ಕೆ 60 ರೂಪಾಯಿ, ಬಡ್ಸೋದಕ್ಕೆ 90 ರೂಪಾಯಿ. ಫೋನಲ್ಲಿ ಸರ್ ಹೇಳಿದ್ರಂತೆ ಅವ್ರಿಗೆ ಮೇಕಪ್ ಬೇಡ, ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾರೆ ಅಂತ. ಇಲ್ಲಿ ಬಂದ್ಮೇಲೆ ಹುಡುಕ್ತಾ ನೋಡಿ ಹಾಕಮ್ಮ, ಮೀಸೆ ಎಣ್ಸ್ಕೊಂಡ್ಬಿಡ್ತದೆ. ನೀರ್ ತತ್ತಿ 2 ಲೀಟ್ರು. 2,000 ರೂಪಾಯಿ ದುಡ್ಡು ಬೇಕಿತ್ತು. ಬೇವರ್ಸಿ ಲೈಫಲ್ಲಿ ಇದೇ ನೀವು ತಿಕ್ಕ ಸ್ವಲ್ಪ ಅಂತ ಕೇಳಿದೆ. ತಪ್ಕೊಂಡಿಲ್ಲ. ರೋಲಿಂಗ್ ಸರ್, ಆಕ್ಷನ್. ಯಾವ್ದು ಹುಡುಗಿ ತಪ್ಕೊಂಡ್ರೆ ದಯವಿಟ್ಟು ಬಿಡಿ, ನಾನು ಹೆಂಚು ಬಿಡಿ. ಯಾವ ಮನ್ಸು ನಂಗೆ ಅರ್ಥ. 4,300. ಪಲ್ಪಿ ಪರಮೇಶ್ವರಿಗೆ ಕುಕ್ಕರ್ ಎಲ್ಲ ಕಂಡು ಬಿಸ್ಬಿಡ್ತೀನಿ, ಸುಮ್ಮನೆ ಅಲ್ಲಿಂದ ಬಂದ್ರೆ ಸರಿ. 9,999. ಮುದ್ದು ಬಂಗಾರ ಅಲ್ವಾ, ದುಡ್ಡಿಲ್ಲ ಕಣೆ. ಪಲ್ಪಿ ಪರಮೇಶ್ವರಿ ಭಗತ್ ಪ್ರೀತಿಗೆ ಮಾತ್ರ ತಿಕ್ಕಾಕೊಬ್ಬಲ್ಲ. ಸೋನಿ ರಾವ್ ಮೋಹಿತ್ ಅವರು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ಅದೆಲ್ಲ ರೆಕಾರ್ಡ್ ಮಾಡಿ ಪಲ್ಪಿ ಪರಮೇಶ್ವರಿ ಮ್ಯೂಸಿಕ್ ಬಗ್ಗೆ ನಿಂಗೆ ಏನು ಅನಿಸ್ತು? ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಅನಿಸ್ತು. ಅಂಡ್ ನಮ್ಮ ಆಕ್ಟಿಂಗ್ ನ ತುಂಬಾ ಎನ್ಹಾನ್ಸ್ ಮಾಡುತ್ತಿದೆ ಮ್ಯೂಸಿಕ್ ಅಂತ ಅನಿಸ್ತು ನನಗೆ.
ನಾವು ಏನೇ ಆಕ್ಟ್ ಮಾಡ್ಬೋದು ಅದಕ್ಕೆ ಜೀವ ತುಂಬೋದು ಮ್ಯೂಸಿಕ್ ಬಿದ್ದಾಗಲೇ. ತುಂಬಾ ಅದ್ಭುತವಾಗಿದೆ. ನಮ್ಮ ಶಾರ್ಟ್ ಫಿಲ್ಮ್ಗೆ ಸೆಕೆಂಡ್ ಹೀರೋ ಅಂತಾನೆ ಹೇಳ್ಬೋದು. ಫಸ್ಟ್ ಹೀರೋ ಗೌರವಣ್ಣ, ಸೆಕೆಂಡ್ ಹೀರೋ ಮ್ಯೂಸಿಕ್. ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿರೋದು ಮ್ಯೂಸಿಕ್ ಇಂದಾನೆ ಅಂತಾನೆ ಹೇಳ್ಬೋದು. ಪಲ್ಪಿ ಪರಮೇಶ್ವರಿ, ರೋಹಿತ್ ಅವರೇ ತುಂಬಾ ಸ್ಪೆಷಲ್ ಅಂತ ಅನಿಸ್ತಾರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಇಂಥ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ವರ್ಕ್ ಮಾಡ್ತಾ ಇರೋದು. ನಾವೇನು 50% ಆಕ್ಟ್ ಮಾಡ್ಬೋದು, ಅದ್ರ ಮೇಲೆ 50% ಅವರು ಜೀವ ತುಂಬಿ ಅದಕ್ಕೆ ಸಂಗೀತ ಮಾಡಿದಾಗಲೇ ಅದ್ಭುತವಾಗಿ ಜನಕ್ಕೆ ಇಷ್ಟ ಆಗೋದು, ಕನ್ವೆ ಆಗೋದು. ನಿಮ್ಗೆ ಯಾವ ಪೋರ್ಷನ್ ತುಂಬಾ ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ತುಂಬಾ ನನಗೆ ಇಷ್ಟ ಆಗಿದ್ದ ಪಾರ್ಟ್ ಅಂತ ಹೇಳ್ಬೋದು. ಅಂಡ್ ಓವರ್ ಆಲ್ ಲೈಕ್ ಒಬ್ಬೊಬ್ರು ಬರ್ತಾ ಇದ್ರು ಆ ಮ್ಯೂಸಿಕ್ ಎನ್ಹಾನ್ಸ್ ಮಾಡ್ತಿದೆ ಆ ಸೀನ್ ಆಕ್ಟಿಂಗ್ ಅಂತ ಅನ್ನಿಸ್ತು. ಪಲ್ಪಿ ಅಂದ್ಬಿಟ್ಟು ಹಿಂಗೆ ಮುಖ ಇಟ್ಕೊಳಕ್ ಹೋಗ್ತೀನಲ್ಲ, ಅವಾಗ ಒಂದು ರೊಮ್ಯಾಂಟಿಕ್ ಆಗಿ ಕೊಟ್ಟಿದ್ದಾರೆ, ಮ್ಯೂಸಿಕ್ ಅದ್ಭುತವಾಗಿ ಕೊಟ್ಟಿದ್ದಾರೆ. ನನ್ನ ಪರ್ಸನ್ ನಂತರ ಎಲ್ಲಾನು ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಪಾರ್ಟ್ ಅಂತೂ ತುಂಬಾನೇ ಇಷ್ಟ ಆಯ್ತು. ತುಂಬಾ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್. ಮತ್ತೆ ಇವ್ರದ್ದು ನನ್ನ ಸಾಧನೆ ಅಡ್ಡ ಬರಬೇಡಿ ಅದು ತುಂಬಾ ಇಷ್ಟ ಆಯ್ತು. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನು ರೋಹಿತ್ ಅವರ ಫ್ಯಾನ್ ಆಗ್ಬಿಟ್ಟೆ. ಏನಕ್ಕೆ ಅಂದ್ರೆ ಅರೇಂಜಿಂಗ್ ಅವರೇ ಮಾಡ್ತಾರೆ, ಟ್ಯೂನ್ ಕಂಪೋಸ್ ಅವರೇ ಮಾಡ್ತಾರೆ, ಲೈವ್ ಅವರೇ ನುಡಿಸ್ತಾರೆ, ಅವರೇ ಹಾಡ್ತಾರೆ ಕೂಡ. ನಿಜವಾಗ್ಲೂ ಇವ್ರ ಹತ್ರ BGM ಹೋಗ್ಬಿಟ್ರೆ ನಮ್ಮ ಪ್ರೋಗ್ರಾಮಿಂಗ್ ಏನು ಆಸ್ ಎ ಟೆಕ್ನಿಷಿಯನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೋಗ್ರಾಮಿಂಗ್ ಎಷ್ಟು ಕಷ್ಟ ಅಂತ. ಬಟ್ ರೋಹಿತ್ ಅವ್ರ ಹತ್ರ ಹೋಗ್ಬಿಟ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಮಾಡ್ಕೊಡ್ತಾರೆ.